ಕೆಲವೊಮ್ಮೆ ನಮಗೆ ದತ್ತಾಂಶದಲ್ಲಿ ನಿಖರತೆ ಬೇಕಾಗ್ತದೆ, ಆದರೆ ಹೆಚ್ಚಾಗಿ ನಮಗೆ ದತ್ತಾಂಶದ ಅಂದಾಜಿನ ಅಗತ್ಯವಿರುತ್ತೆ. ಈ ವಿಡಿಯೋದಲ್ಲಿ ಅಂದಾಜು ಮಾಡುವ ಕೌಶಲ್ಯಗಳನ್ನ ಅಭ್ಯಾಸ ಮಾಡ್ತೇವೆ. ಒಂದು ವೇಳೆ ಯಾರಾದ್ರೂ ನಿಮ್ಗೆ ಈ ಪ್ರಶ್ನೆಯನ್ನ ಕೇಳಿದ್ರೆ, ನೀವು 5 ನಿಮಿಷಗಳಲ್ಲಿ ಎಷ್ಟು ಬಾರಿ ಕಣ್ಣನ್ನ ಮಿಟುಕಿಸ್ತೀರಾ ಅಂತ ಹೇಳಿ. ಇಂತಹ ಪ್ರಶ್ನೆಗಳಿಗೆ ಉತ್ತರಿಸಲು ನಾವು ತಯಾರಿರೋದಿಲ್ಲ. ಅಂದ್ರೆ ಇದನ್ನೆಲ್ಲ ಯಾರು ಎಣಿಸ್ತಾ ಕೂರ್ತಾರೆ ಅಂತ ಹೇಳಿ. ಹಾಗಿದ್ರೆ ಏನ್ ಮಾಡೋದು? ಖಂಡಿತವಾಗ್ಲೂ ನಾವು 5 ನಿಮಿಷದವರೆಗೂ ಕಾದು ಎಷ್ಟು ಬಾರಿ ಕಣ್ಣನ್ನ ಮಿಟುಕಿಸ್ತೀವಿ ಅಂತ ಲೆಕ್ಕ ಮಾಡಲು ಆಗಲ್ಲ. ಆಗಿದ್ದಾಗ ಈ ಪ್ರಶ್ನೆಗೆ ಉತ್ತರಿಸಲು ನಾವು ಅಂದಾಜಿಸ್ತೇವೆ. ನಾವೇನ್ ಮಾಡ್ಬೋದು ಅಂದ್ರೆ, 2 ಬಾರಿ ಕಣ್ಣು ಮಿಟುಕಿಸುವಿಕೆಯ ನಡುವೆ ಇರುವ ಸಮಯದ ಅಂತರವನ್ನ ನಾವು 3 ಸೆಕೆಂಡ್ಗಳು ಅಂತ ಅನ್ಕೊಳ್ಳೋಣ. 1 ನಿಮಿಷದಲ್ಲಿ 60 ಸೆಕೆಂಡ್ಗಳಿರುತ್ತೆ. ಹಾಗಿದ್ದಾಗ 5 ನಿಮಿಷಗಳಲ್ಲಿ 60 × 5 ಅಂದ್ರೆ 300 ಸೆಕೆಂಡ್ಗಳಿರುತ್ತೆ. ಪ್ರತಿ ಬಾರಿ ನಾವು ಕಣ್ಣು ಮಿಟುಕಿಸೋದಕ್ಕೆ 3 ಸೆಕೆಂಡ್ಗಳನ್ನ ತಗೊಂಡ್ರೆ 5 ನಿಮಿಷಗಳಲ್ಲಿ ನಾವು ಒಟ್ಟು ಎಷ್ಟು ಬಾರಿ ಕಣ್ಣನ್ನ ಮಿಟುಕಿಸಿರ್ತೇವೆ? ಅದನ್ನ ಕಂಡುಹಿಡಿಯೋದಕ್ಕೆ 300/3 ಮಾಡಿದ್ರೆ ನಮಗೆ 100 ಅಂತ ಸಿಕ್ಕತ್ತೆ. ಅಂದ್ರೆ 100 ಬಾರಿ ನಾವು 5 ನಿಮಿಷಗಳಲ್ಲಿ ಕಣ್ಣನ್ನ ಮಿಟುಕಿಸಿರ್ತೇವೆ. ಇದು ಒಂದು ಅಂದಾಜು ಮೌಲ್ಯ. ಪ್ರತಿ ಕಣ್ಣು ಮಿಟುಕಿಸುವಿಕೆ ಒಂದೇ ಆಗಿರಲ್ಲ. ಅದೇ ರೀತಿ ಕೆಲವು ಸಂದರ್ಭಗಳಲ್ಲಿ ನಾವು ಬೇರೆ ಬೇರೆ ರೀತಿ ಕಣ್ಣನ್ನ ಮಿಟುಕಿಸ್ತೇವೆ. ನಾವು ಈ ತರ ಸಹಜವಾಗಿ ಮಾತಾಡುವಾಗ ಅಂದಾಜಿಸೋದು ಸರಿ. ಆದ್ರೆ ನಮ್ಗೆ ಯಾವ್ದಾದ್ರೂ ಒಂದು ಆರೋಗ್ಯ ಸಮಸ್ಯೆ ಇದ್ದಾಗ ಸಹಾಯ ಮಾಡುವ ವೈದ್ಯರ ಹತ್ರ ನಾವು ನಿಖರವಾದ ಮಾಹಿತಿಯನ್ನೇ ಕೊಡಬೇಕು. ನಮ್ಮ ವಾಸ್ತವ ಜಗತ್ತಿನಲ್ಲಿ ದೂರವನ್ನ ಅಂದಾಜಿಸುವ ಸಾಮರ್ಥ್ಯ ತುಂಬಾ ಮುಖ್ಯ. ಒಂದ್ ವೇಳೆ ನಿಮ್ಮ ತರಗತಿಯಲ್ಲಿರುವ ನಿಮ್ಮ ಬೆಂಚ್ನಿಂದ ಕಪ್ಪು ಫಲಕದವರೆಗೆ ಅಂದ್ರೆ ಬ್ಲ್ಯಾಕ್ ಬೋರ್ಡ್ನವರೆಗೆ ಹೋಗಲು ನಿಮ್ಗೆ ಎಷ್ಟು ಹೆಜ್ಜೆ ಬೇಕಾಗುತ್ತೆ ಅಂತ ತಿಳ್ಕೊಳ್ಬೇಕು ಅನ್ಕೊಂಡಿದ್ದೀರಾ? ಇದನ್ನ ನೀವು ಯಾವ ರೀತಿ ಅಂದಾಜಿಸ್ತೀರಾ? ನನ್ನನ್ನ ಕೇಳಿದ್ರೆ, ನಮ್ಮ ತರಗತಿಯ ಕೋಣೆ ಮೇಲಿನ ನೋಟದಲ್ಲಿ ಈ ರೀತಿ ಇದೆ ಅನ್ಕೊಳ್ಳೋಣ. ನಾನು ಈ ಮೇಜಿನಲ್ಲಿ ಕೂರ್ತೇನೆ. ನಾವು ಒಂದು ಹೆಜ್ಜೆಯಲ್ಲಿ ಒಂದು ಬೆಂಚನ್ನ ಮತ್ತು ಮತ್ತೊಂದು ಹೆಜ್ಜೆಯಲ್ಲಿ 2 ಬೆಂಚ್ಗಳ ನಡುವೆ ಇರುವ ಅಂತರವನ್ನ ದಾಟ್ತೇವೆ ಅಂತ ಅನ್ಕೊಳ್ಳೋಣ. ಇಲ್ಲಿಂದ ಶುರು ಮಾಡಿ 1, 2, 3, 4, 5, 6, 7 ಅಂದ್ರೆ 7 ಹೆಜ್ಜೆಗಳಲ್ಲಿ ನಾವು ಬ್ಲ್ಯಾಕ್ ಬೋರ್ಡ್ ಅನ್ನ ತಲುಪ್ತೇವೆ. ಅಂದ್ರೆ ಸರಿಸುಮಾರು ಬೆಂಚ್ಗಳನ್ನ ದಾಟಕ್ಕೆ 4 ಹೆಜ್ಜೆಗಳು ಮತ್ತು ಅವುಗಳ ನಡುವೆ ಇರುವ ಅಂತರವನ್ನ ದಾಟ್ಲಿಕ್ಕೆ ಮತ್ತು 3 ಹೆಜ್ಜೆಗಳು ಬೇಕಾಗಿತ್ತು. ಒಟ್ಟಾರೆ ಅಂದಾಜು 7 ಹೆಜ್ಜೆಗಳಲ್ಲಿ ನಾವು ಕೂತಿದ್ದ ಬೆಂಚಿನಿಂದ ಬ್ಲ್ಯಾಕ್ ಬೋರ್ಡ್ ಅನ್ನ ತಲುಪಿದ್ವಿ. ಇಲ್ಲಿಯವರೆಗೆ ನಾವು ಕಾಲವನ್ನ ಮತ್ತು ದೂರವನ್ನ ಅಂದಾಜಿಸಿದ್ವಿ. ಈಗ ಪ್ರಮಾಣವನ್ನ ಅಥವಾ ಸಂಖ್ಯೆಗಳನ್ನ ಅಂದಾಜಿಸೋಣ. ಒಂದ್ ವೇಳೆ ನೀವು ಇರುವ ಪ್ರದೇಶದಲ್ಲಿ ವಿಜ್ಞಾನ ವಸ್ತು ಸಂಗ್ರಹಾಲಯ ಅಂದ್ರೆ ಸೈನ್ಸ್ ಮ್ಯೂಸಿಯಂ ಇದೆ ಅಂತ ಅನ್ಕೊಳ್ಳೋಣ. ನಿಮ್ಮ ಶಾಲೆಯಿಂದ 6, 7 ಮತ್ತು 8ನೇ ತರಗತಿಯ ವಿದ್ಯಾರ್ಥಿಗಳನ್ನ ಅಲ್ಲಿಗೆ ಟ್ರಿಪ್ಪಿಗಾಗಿ ಕರ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ದಾರೆ. ಹಾಗಿದ್ರೆ ಎಷ್ಟು ಟಿಕೆಟ್ಗಳನ್ನ ನಿಮ್ಮ ಶಾಲೆ ಬುಕ್ ಮಾಡಬೇಕಾಗತ್ತೆ? ಒಂದ್ ವೇಳೆ ಪ್ರತಿ ತರಗತಿಯಲ್ಲಿ 4 ವಿಭಾಗಗಳಿದೆ ಅನ್ಕೊಳ್ಳೋಣ. ವಿಭಾಗ ಎ, ಬಿ, ಸಿ, ಡಿ. ನಾವು 6ನೇ ತರಗತಿಯ ಬಿ ವಿಭಾಗದಲ್ಲಿದ್ದೇವೆ ಅನ್ಕೊಳ್ಳೋಣ. ನಮ್ಮ ತರಗತಿಯ ಮುಖ್ಯ ಶಿಕ್ಷಕರ ಹತ್ರ ಕೇಳಿ ನಮ್ಮ ತರಗತಿಯಲ್ಲಿ ಒಟ್ಟು ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಅಂತ ಕೇಳಿ ತಿಳ್ಕೊಳ್ಬಹುದು. ಒಂದ್ ವೇಳೆ 41 ಮಕ್ಕಳಿದ್ದಾರೆ ಅಂತ ಅನ್ಕೊಳ್ಳೋಣ. ಅಂದ್ರೆ ಕೆಲವೊಂದು ವಿಭಾಗದಲ್ಲಿ ಹೆಚ್ಚು ಅಥವಾ ಕಡಿಮೆ ವಿದ್ಯಾರ್ಥಿಗಳು ಕೂಡ ಇರಬಹುದು. ಸರಿಸುಮಾರು 4 ವಿಭಾಗಗಳಲ್ಲಿ 40 ಮಕ್ಕಳಿದ್ದಾರೆ ಅಂತ ಅನ್ಕೊಳ್ಳೋಣ. ಹಾಗಿದ್ರೆ ಒಟ್ಟು 6ನೇ ತರಗತಿಯಲ್ಲಿರುವ ವಿದ್ಯಾರ್ಥಿಗಳು ಬಂದು 160. ಅದೇ ರೀತಿ 7ನೇ ತರಗತಿ ಮತ್ತು 8ನೇ ತರಗತಿಯ 4 ವಿಭಾಗಗಳಲ್ಲಿ 40 ಮಕ್ಕಳಿರೋದ್ರಿಂದ 160 ವಿದ್ಯಾರ್ಥಿಗಳು ಪ್ರತಿ ತರಗತಿಯಲ್ಲಿದ್ದಾರೆ. ಆದ್ರಿಂದ ನಮ್ಮ ಶಾಲೆಯವರು ಒಟ್ಟು 160 + 160 + 160 ಅಂದ್ರೆ 480 ಟಿಕೆಟ್ಗಳನ್ನ ಬುಕ್ ಮಾಡಬೇಕು. ನಾವು ಇತರ ತರಗತಿಗಳಿಂದಲೂ ಹೆಚ್ಚಿನ ಮಾಹಿತಿಯನ್ನ ಸಂಗ್ರಹಿಸಿದ್ರೆ
ಈ ಅಂದಾಜು ಇನ್ನಷ್ಟು ಉತ್ತಮವಾಗ್ತದೆ.